HSR ಲೇಔಟ್ನಲ್ಲಿ ಜನರ ಸಂಕಷ್ಟವನ್ನ ಹೇಳೋರು ಇಲ್ಲ ಕೇಳೋರು ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ನಿನ್ನೆ ಸುರಿದಂತಹ ಮಳೆಗೆ ಅಕ್ಷರಶಃ ಅಲ್ಲಿನ ಜನತೆ ಕಂಗಾಲಾಗಿದ್ದಾರೆ. ಮನೆಯೊಳಗೆ ನೀರು ನುಗ್ಗಿ ರಾತ್ರಿಯಿಡೀ ಜನ ನಿದ್ದೆನೇ ಮಾಡಿಲ್ಲ. ನಿದ್ದೆ ಇಲ್ಲದೆ ಮನೆಯಿಂದ ನೀರನ್ನ ಹೊರಹಾಕೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಜನ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಚರಣ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ ಬನ್ನಿ. ಸಿಲಿಕಾನ್ ಸಿಟಿಯಲ್ಲಿ ಮಳೆ ಬಂದ್ರೆ ಸಾಕು ಜನಜೀವನ ಅಸ್ತವ್ಯಸ್ತ ಆಗುತ್ತೆ. ಅದರಲ್ಲೂ ನಾಗವಾರ ಭಾಗದ ಜನ ಅಂತೂ ದಿನನಿತ್ಯ ಸಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಸದ್ಯ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ನಾನೀಗ ನಾಗವಾರದ HBR ಲೇಔಟ್ ನಲ್ಲಿದ್ದೀನಿ. ಇಲ್ಲಿನ ಜನ ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಸಂಪೂರ್ಣವಾಗಿ ರಸ್ತೆ ಜಲಾವೃತಗೊಂಡಿರುವಂತದ್ದು, ಅದೇ ರೀತಿಯಾಗಿ ಮನೆ ಒಳಗೆ ಕೂಡ ನೀರು ನುಗ್ಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಂಪೂರ್ಣ ಒಂದು ಕಡೆಯಲ್ಲಿ ನಿವಾಸಿಗಳಿಗೆ ದಿಗ್ಬಂಧನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಗಮನಿಸ್ತಾ ಇರಬಹುದು ದೃಶ್ಯಾವಳಿಯಲ್ಲಿ ಉದ್ದಗಲಕ್ಕೂ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಅದರ ಜೊತೆಗೆ ಯಾವ ರೀತಿ ಮನೆಯಿಂದ ಬರಬೇಕು ಅಂತ ಕೂಡ ಜನ ಇಲ್ಲಿನ ನಿವಾಸಿಗಳು ಯೋಚನೆಯನ್ನ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಅಗತ್ಯವಾಗಿ ಒಂದಿಷ್ಟು ವಿಚಾರಗಳಿಗೆ ಹೋಗ್ಬೇಕಾಗಿರುತ್ತೆ, ಕೆಲಸಕ್ಕೆ ಹೋಗ್ಬೇಕಾಗಿರುತ್ತೆ, ಅದೇ ರೀತಿಯಾಗಿ ಒಂದಿಷ್ಟು ಬೇರೆ ಬೇರೆ ವಿಚಾರಗಳಿಗೆ ಹೋಗ್ಬೇಕಾಗಿರುತ್ತೆ. ಈ ನಿಟ್ಟಿನಲ್ಲಿ ಮನೆಯಿಂದ ಹೊರಬರ್ಲಿಕ್ಕೆ ಏನು ನಿವಾಸಿಗಳು ಹಾತೊರೆಯುತ್ತಿರುವಂಥದ್ದು. ಅದರ ಜೊತೆಗೆ ಪ್ರಮುಖವಾಗಿ ವಾಹನಗಳು ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡು ಒಂದಿಷ್ಟು ಸಮಸ್ಯೆಗಳನ್ನ ಕೂಡ ಎದುರಿಸ್ತಾ ಇರುವಂಥದ್ದು ಗಮನಿಸ್ತಾ ಇರಬಹುದು. ತಾವು ದೃಶ್ಯಾವಳಿಗಳಲ್ಲಿ ತಮ್ಮ ವಿಡಿಯೋ ಜರ್ನಲಿಸ್ಟ್ ಶಿವು ತೋರಿಸ್ತಾ ಹೋಗ್ತಾರೆ. ಮನೆ ಒಳಗೆ ಕೂಡ ನೀರು ನುಗ್ಗಿ ಯಾವ ರೀತಿಯಾಗಿ ಕೊಚ್ಚೆದ್ದು ಹೋಗಿದೆ ಅಂತ ಹೇಳಿ ಒಂದು ಕನಸನ್ನ ಕಟ್ಟಿರ್ತಾರೆ. ಮನೆಯನ್ನ ನಿರ್ಮಿಸಬೇಕು, ನೆಮ್ಮದಿಯಾಗಿ ಇರಬೇಕು ಅಂತ ಹೇಳಿ ಮನೆಯನ್ನ ಕಟ್ಟಿರ್ತಾರೆ. ಆದ್ರೆ ಕನಸು ಕಟ್ಟಿ ನೆಮ್ಮದಿಗೋಸ್ಕರ ಕಟ್ಟಿರುವಂತಹ ಮನೆ ಈ ರೀತಿ ಆದ್ರೆ ಜನರ ಪರಿಸ್ಥಿತಿ ಏನು, ಅಲ್ಲಿನ ನಿವಾಸಿಗಳ ಪರಿಸ್ಥಿತಿ ಏನು? ಯಾಕಂತ ಹೇಳಿದ್ರೆ ಸಂಪ್ಗಳಲ್ಲಿ ಕೂಡ ಕೊಚ್ಚೆ ನೀರು ತುಂಬಿಕೊಳ್ತಾ ಇದೆ. ಇವತ್ತು ಅವರಿಗೆ ಕುಡಿಯೋದಕ್ಕೆ ನೀರಿಲ್ಲ. ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದೆಡೆ BDA ಲೇಔಟ್ ಅನ್ನ ನೀಡಿದೆ, ಅದರಲ್ಲಿ ಒಂದು ಕನಸಿನ ಮನೆಯನ್ನ ಒಂದು ಪುಟ್ಟ ಕುಟುಂಬ ಕಟ್ಟಿಕೊಂಡಿದೆ. ಆದ್ರೆ ಆ ಕುಟುಂಬಕ್ಕೆ ಈ ರೀತಿ ಆಗುತ್ತೆ ಮಳೆ ಬಂದ್ರೆ ಅನ್ನುವಂತಹ ಒಂದಿಷ್ಟು ಅರಿವಿಲ್ಲ. 5-6 ವರ್ಷಗಳಿಂದ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇತ್ತು. ಆದ್ರೆ ಇವತ್ತು ನಿನ್ನೆ ರಾತ್ರಿ ಸುರಿದಂತಹ ಮಳೆ ಏನಿದೆ ಸಂಪೂರ್ಣವಾಗಿ ಮನೆಯನ್ನೇ ಕೂಡ ಜಖಂ ಮಾಡಿರುವಂಥದ್ದು. ಒಳಭಾಗವನ್ನ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಹೇಳಿ. ಸದ್ಯ ರಾತ್ರಿ ಸುರಿದಂತ ನೀರಿಗೆ ನುಗ್ಗಿದಂತ ನೀರನ್ನ ಈಗ ನಿವಾಸಿಗಳು ಸ್ವಚ್ಛಗೊಳಿಸಿದ್ದಾರೆ. ಆದ್ರೂ ಕೂಡ ಒಂದಿಷ್ಟು ಕುರುಹುಗಳು ಕೂಡ ಅದೇ ರೀತಿಯಾಗಿದೆ. ಗಮನಿಸ್ತಾ ಇರಬಹುದು ಮಳೆ ಬಂದು ಸಂಪೂರ್ಣವಾಗಿ ಸೋಫಾದಿಂದ ಹಿಡಿದು ಎಲ್ಲಾ ಒಂದಿಷ್ಟು ಸಾಮಗ್ರಿಗಳು ಕೂಡ ಹಾಳಾಗಿರುವಂಥದ್ದು. ಕಾಸ್ಟ್ಲಿಸ್ಟ್ ಸೋಫಾಗಳು ಆಗಿರಬಹುದು ಎಲ್ಲ ಕೂಡ ನೀರಿಗೆ ಒಂದು ಹೋಮ ಹಾಕಿದ ಹಾಗೆ ಅಂತೀವಲ್ಲ ಆ ರೀತಿ ಆ ಮಾತಿನ ಪ್ರಕಾರ ಆಗಿದೆ. ಇನ್ನು ಅಡುಗೆ ಕೋಣೆ ಆಗಿರಬಹುದು, ಕಿಚನ್ ಆಗಿರಬಹುದು, ಬಟ್ಟೆ ಬರೆಗಳು ಎಲ್ಲ ಕೂಡ ನೀರಿನಲ್ಲಿ ಕೊಚ್ಚಿ ಹೋಗಿರುವಂಥದ್ದು. ಒಂದಿಷ್ಟು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅಂತ ಹೇಳಿ. ಈ ಅಗತ್ಯ ವಸ್ತುಗಳು, ಮನೆಗೆ ಬೇಕಾದಂತ ಅಗತ್ಯ ವಸ್ತುಗಳು, ಬಟ್ಟೆ ಬರೆಗಳಾಗಿರಬಹುದು, ಲ್ಯಾಪ್ಟಾಪ್ಗಳಾಗಿರಬಹುದು, ಎಲೆಕ್ಟ್ರಾನಿಕ್ ಐಟಮ್ಸ್ಗಳಾಗಿರಬಹುದು ಸಂಪೂರ್ಣವಾಗಿ ನೀರಿನಿಂದ ಜಲಾವೃತಗೊಂಡಿರುವಂಥದ್ದು. ಇದರಿಂದಾಗಿ ನಿವಾಸಿಗಳು ಒಂದೆಡೆ ಕಣ್ಣೀರನ್ನ ಕೂಡ ಸುರಿಸ್ತಿದ್ದಾರೆ. ಯಾಕಂತ ಹೇಳಿದ್ರೆ ಇದು ಒಂದು ದಿವಸದ ದುಡಿಮೆ ಅಲ್ಲ. ಯಾಕಂತ ಹೇಳಿದ್ರೆ ಒಂದು ಮನೆಯನ್ನ ಕಟ್ಟಬೇಕು ಅಂತ ಹೇಳಿದ್ರೆ, ಆ ಮನೆಯನ್ನ ಸಾಗಿಸ್ಬೇಕು ಅಂತ ಹೇಳಿದ್ರೆ ಅದು ಒಂದು ದಿವಸದ ದುಡಿಮೆ ಅಲ್ಲ. ಆದ್ರೆ ಈ ಒಂದು ವರ್ಷಾನುಗಟ್ಟಲೆ ಕನಸು ಕಟ್ಟಿ ಮನೆಯನ್ನ ಈ ರೀತಿಯಾಗಿ ರೂಪಿಸಿದ್ದ ಕುಟುಂಬಕ್ಕೆ ಒಂದೇ ರಾತ್ರಿಯ ಮಳೆ ಸಂಪೂರ್ಣವಾಗಿ ಅವರನ್ನ ಈ ರೀತಿಯ ಪರಿಸ್ಥಿತಿಗೆ ತಂದಿರುವಂಥದ್ದು. ಇನ್ನು ಮಳೆಯ ನಿವಾಸಿಗಳು ಅವರ ಮನಸ್ಥಿತಿ ಹೇಗಿದೆ, ಏನೆಲ್ಲ ಹೇಳ್ತಾರೆ ಅಂತ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಅವರ ಅಭಿಪ್ರಾಯ ಏನಿದೆ ಅಂತ. ಒಂದು ಕಡೆಯಲ್ಲಿ ಮನೆಯನ್ನ ಕಟ್ಟಿ ಮಾಡಬೇಕು ಅಂತ ಹೇಳಿದ್ರೆ ಅನೇಕ ಆಸೆಗಳಿರ್ತವೆ. ಅಂತ ಒಂದು ಸಂದರ್ಭದಲ್ಲಿ ಈ ರೀತಿ ಆದ್ರೆ ಹೇಗಿರುತ್ತೆ ಅಂತ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಅದು ಸುಮಾರು ವರ್ಷದ ಕನಸು, ಎಷ್ಟೋ ಜನರ ಕನಸು. ತಾವು ಕೂಡ ಮನೆ ಕಟ್ಟಿದ್ದೀರಾ, ಆದ್ರೆ ಕಟ್ಟಿರೋ ಮನೆಗೆ ಮಾತ್ರ ನೆಮ್ಮದಿ ಇಲ್ಲ. ಮಳೆ ನೀರು ನುಗ್ಗಿದೆ. ಎಷ್ಟು ವರ್ಷದಿಂದ ಸಮಸ್ಯೆ ಆಗ್ತದೆ ಸರ್? ಇದು ಒಂದು 10 ವರ್ಷದಿಂದ ಸಮಸ್ಯೆ ಆಗ್ತಾ ಇದೆ. ಎಲ್ಲ ಮಿನಿಸ್ಟರ್ ಬಂದು ಹೋಗಿದ್ದಾರೆ, ಕಾರ್ಪೊರೇಟರ್ ಬಂದು ಹೋಗಿದ್ದಾರೆ, ಆದರೂ ಏನು ಪ್ರಯೋಜನ ಇಲ್ಲ. ಅವರು ಏನು ಇಷ್ಟ ತನಕ ಏನಿಲ್ಲ, ಬಂದು ಹೋಗ್ತಾರೆ ಅಷ್ಟೇ. ನಾವು ಮೊನ್ನೆ ತಾನೇ ಒಂದು ಮೇಲ್ ಕಳಿಸಿದ್ವಿ ಚೀಫ್ ಮಿನಿಸ್ಟರಿಗೆ, ಆದರೂ ಏನು ರೆಸ್ಪಾನ್ಸ್ ಇಲ್ಲ. ನಮಗೆ ಗೊತ್ತಿತ್ತು ಈಗ ಆಗುತ್ತೆ ಅಂತ, ಈಗೆಲ್ಲ ಪ್ರಿಪೇರ್ ಮಾಡಿದ್ದೀವಿ, ಆದರೂ ಏನು ಆಕ್ಷನ್ ತಗೊಳ್ಳಿಲ್ಲ. ಈಗ ಬೇಸಿಗೆ ಮಳೆಗೆ ಈ ರೀತಿ ಆದ್ರೆ, ಜೋರಾಗಿ ಮಳೆ ಬಂದ್ರೆ ಯಾವ ಪರಿಸ್ಥಿತಿ? ಈಗ ಇದು ಖಾಲಿ 4 ಗಂಟೆ ಮಳೆಯಲ್ಲಿ ಇಷ್ಟ ಆಗಿದೆ. ಒಂದು 2 ಗಂಟೆ ಮಳೆ ಇದ್ರೆ ಪೂರ ನಮ್ಮ HBR ಲೇಔಟ್ ಮುಳುಗಿ ಹೋಗುತ್ತೆ. ಇದು ಸರಿಗ ಏನೆಲ್ಲ ಲಾಸ್ ಆಗಿದೆ ನಿಮ್ಗೆ ಮಳೆ ನುಗ್ಗಿ? ನಮ್ಮ ಮನೆಯಲ್ಲಿ ನೋಡಿದಿರಲ್ಲ, ಈಗ ಸೋಫಾ ಸೆಟ್ ಎಲ್ಲ ಒಂದು 25-30 ಸಾವಿರದ್ದು ಲಾಸ್ ಆಗಿದೆ ನಮಗೆ. ಎಲ್ಲ ಸೋಫಾ ಸೆಟ್ ಹೋಗಿದೆ, ಫ್ರಿಜ್ ಹೋಗಿದೆ ಅದು, ಮತ್ತು ಇವರದ್ದು ಸೀವಿಂಗ್ ಮಿಷಿನ್ ಇದೆ ಅದು ಹೋಗಿದೆ, ಎಲ್ಲ ನಷ್ಟ ಆಗಿಬಿಡುತ್ತೆ. ಸರಿಗ ಒಂದೆಡೆ ರಾಜಕಾಲುವೆಗಳು ಸುತ್ತಮುತ್ತ ಇದೆ, ಅವುಗಳ ಕಟ್ಟಡಗಳು ಕೂಡ ಬೀಳುವಂತ ಸಾಧ್ಯತೆ ಇದೆ, ಅಡ್ಡಗೋಡೆಗಳು ಕೂಡ. ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಏನ್ ಹೇಳ್ತೀರಾ ಅಂತ?
ಸರ್ಕಾರ ಇಮಿಡಿಯೇಟ್ಲಿ ನೋಡಿ, ಅವರು ಸ್ಪೆಷಲ್ ಅಸೆಂಬ್ಲಿಯಲ್ಲಿ ಬಜೆಟ್ ಪಾಸ್ ಮಾಡಿ ಇಮಿಡಿಯೇಟ್ಲಿ ಸೊಲ್ಯೂಷನ್ ಮಾಡಬೇಕು ಇದಕ್ಕೆ. ಇಲ್ಲದ್ರೆ ಏನು ಪ್ರಯೋಜನ ಇಲ್ಲ. ಅವರಿಗೆ ಗೊತ್ತಿದೆ ಸೊಲ್ಯೂಷನ್ ಏನಂತ, ಅವರು ಬಜೆಟಿಗಾಗಿ ಕಾಯ್ತಾ ಇದ್ದಾರೆ. ಇದಿಷ್ಟು ನಿವಾಸಿಗಳು ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಸರ್ಕಾರ ಏನಿದೆ, ಮನೆಯನ್ನ ಕಟ್ಟಲಿಕ್ಕೆ ಜಾಗ ನೀಡುತ್ತೆ, ಆದ್ರೆ ಆ ಜಾಗಕ್ಕೆ ಸುರಕ್ಷತೆ ನೀಡೋದಿಲ್ಲ. ಕಳೆದ 10 ವರ್ಷ 15 ವರ್ಷಗಳಿಂದ ಇಲ್ಲಿನ ನಿವಾಸಿಗಳು ಇದೇ ರೀತಿಯಾದಂತಹ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ. ಪ್ರಮುಖವಾಗಿ ಮಳೆ ಬಂದ್ರೆ ಸಾಕು, ರಾತ್ರಿ ನಿದ್ದೆಗೆಡುವಂತಹ ಪರಿಸ್ಥಿತಿ ಆಗಿದೆ. ಬೆಳಗ್ಗೆ ಎದ್ದು ಮನೆಯಲ್ಲಿ ತುಂಬಿರುವಂತಹ ನೀರನ್ನ ಖಾಲಿ ಮಾಡುವಂತಹ ಸ್ಥಿತಿ ಎದುರಾಗ್ತಾ ಇದೆ. ಮುಂದಿನ ಮಳೆ ಬರುವಷ್ಟರಲ್ಲಿ ಇದಕ್ಕೊಂದು ಶಾಶ್ವತ ಪರಿಹಾರವನ್ನ ಕೊಡಿ ಅಂತ ಹೇಳಿ ಇಲ್ಲಿನ ನಿವಾಸಿಗಳು ಒತ್ತಾಯಿಸ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.